TV, forever on fire. ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಪದೇ ಪದೇ ಖ್ಯಾತೆ ತೆಗಿತಾನೆ ಇದೆ. ಈ ನಡುವೆ CWMA ಸೂಚನೆ ಕೊಟ್ಟಿತ್ತು ರಾಜ್ಯಕ್ಕೆ. ಪ್ರತಿದಿನ 1 TMC ನೀರು ಬಿಡೋದಕ್ಕೆ ಅಂತ CWMA ಸೂಚನೆ ಕೊಟ್ಟಿತ್ತು. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಸಂಬಂಧಪಟ್ಟಂತೆ ನೀರು ಬಿಡಬೇಕಾ ಅಥವಾ ಬೇಡವಾ, ಸದ್ಯಕ್ಕೆ ಇರುವಂತಹ ಸ್ಟೋರೇಜ್ ಏನು, ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮಗೆ ಬಳಕೆಗೆ ಬೇಕಾಗಿರುವಂತಹ ನೀರೆಷ್ಟು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡ್ರು. ಇನ್ನು ತಮಿಳುನಾಡಿಗೆ ಪ್ರತಿನಿತ್ಯ 1 TMC ನೀರು ಬಿಡೋದಕ್ಕಾಗಲ್ಲ ಅಂತ ನಿರ್ಧಾರ ಮಾಡಿದ್ದಾರೆ. 1 TMC ಬದಲಿಗೆ 8,000 ಕ್ಯೂಸೆಕ್ ನೀರು ಬಿಡೋದಕ್ಕೆ ಅಂತ ಇದೀಗ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ, ತೀರ್ಮಾನವನ್ನು ಮಾಡಿದೆ. ಸಿಎಂ ನೇತೃತ್ವದ ಸರ್ವಪಕ್ಷ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. CWMAಗೆ ಮನವಿ ಸಲ್ಲಿಸೋದಕ್ಕೂ ಕೂಡ ಸರ್ಕಾರ ನಿರ್ಧಾರವನ್ನು ಮಾಡಿರುವಂಥದ್ದು. 1 TMC ಬಿಡೋದಕ್ಕಾಗಲ್ಲಪ್ಪ, ಭಾಳ ಅಂದರೆ 8,000 ಕ್ಯೂಸೆಕ್ ನೀರು ಬಿಡ್ತೀವಿ ಅಂತ, ಇಷ್ಟು ನೀರು ಮಾತ್ರ ಬಿಡೋದಕ್ಕಾಗತ್ತೆ ಅಂತ CWMAಗೆ ಮನವಿ ಸಲ್ಲಿಸೋದಕ್ಕೆ ಅಂತ ಸರ್ಕಾರ ನಿರ್ಧಾರವನ್ನು ಮಾಡಿರುವಂಥದ್ದು. ಇನ್ನು ಅದೇ ರೀತಿಯಾಗಿ ಪದೇ ಪದೇ ಖ್ಯಾತೆ ತೆಗಿತಾ ಇದೆ, ನೀರಿರದೇ ಇದ್ದರೂ ಕೂಡ ನೀರು ಬಿಡಿ ಅಂತ ಮತ್ತೆ ಮತ್ತೆ ಬೇಡಿಕೆಯನ್ನು ಇಡ್ತಾ ಇದೆ. ಅದೇ ರೀತಿಯಾಗಿ ರಾಜ್ಯಕ್ಕೆ ಸಂಕಷ್ಟ ಇರುವಂತಹ ಸಂದರ್ಭದಲ್ಲೂ ಕೂಡ ನೀರು ಬಿಡೋದಕ್ಕೆ ಅಂತ ತಮಿಳುನಾಡು ಖ್ಯಾತೆ ತೆಗಿತಾ ಇದೆ. ಹೀಗಾಗಿ ಕಾನೂನು ಹೋರಾಟ ಮುಂದುವರಿಸೋದಕ್ಕೂ ಕೂಡ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಸರ್ವಪಕ್ಷ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಕಾವೇರಿ ವಿವಾದದ ಬಗ್ಗೆ ನಡೆದಂತಹ ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಚರ್ಚೆಯಾಗಿದೆ. ಅದೇ ರೀತಿಯಾಗಿ 1 TMC ಬದಲಿಗೆ 8,000 ಕ್ಯೂಸೆಕ್ ನೀರು ಬಿಡೋದಕ್ಕೂ ಕೂಡ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಲ್ಲರ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಒಟ್ಟಾರೆ ಅಭಿಪ್ರಾಯ 1 TMC ನೀರನ್ನ ಪ್ರತಿದಿನ ಬಿಡಕ್ಕಾಗಲ್ಲ, ಇನ್ನೊಂದು ಅಪೀಲ್ ಹಾಕ್ಲೇಬೇಕು. ಕಾತರ್ಕಿಯವರು ಹೇಳಿದ್ದು ನಾವು ನೀರನ್ನು ಬಿಡಕ್ಕೆ ಆಗೋದಿಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ನಾವು ಅಪೀಲ್ ಆಗ್ತಾ ಇರೋದ್ರಿಂದ ಕೋರ್ಟ್ನವರು ನೀವು ನೀರೇ ಬಿಡಲ್ಲ, ರೆಗ್ಯುಲೇಟರಿ ಕಮಿಟಿಯವರ ಆರ್ಡರ್ಸ್ನೇ ಗೌರವಿಸೋಲ್ಲ ಅಂತ ಅಭಿಪ್ರಾಯ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ನಾವು 1 TMC ನೀರು ಬಿಡಕ್ಕಾಗದೇ ಇದ್ರು ಕೂಡ 8,000 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು. ಪ್ರತಿದಿನ 8,000 ಕ್ಯೂಸೆಕ್ ಬಿಡಬೇಕು. 8,000 ನೀರು ಬಿಡೋಣ. ಈಗಾಗಲೇ ಕಬಿನಿನಲ್ಲಿ 13,000 ಹೋಗ್ತಾ ಇದೆ, 8,000 ಬಿಡೋಣ. ಒಂದು ವೇಳೆ ಮಳೆ ಬರದೇ ಇರೋದ್ರೆ ಕಡಿಮೆ ಮಾಡೋಣ, ಮತ್ತೆ ಅಪೀಲ್ ಹಾಕೋಣ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕೋಣ. ಅವರು ನಮ್ದು ಮೊಂಡಾಟ ಅಂತ ಆಗಬಾರದು. ನಾವು ನೀರಿದ್ರೆ ನೀರು ಬಿಡ್ತೀವಿ ಅಂತಕ್ಕಂಥದ್ದಾಗಬೇಕು, ನೀರಿಲ್ಲದಾಗ ನೀರು ಬಿಡಕ್ಕಾಗಲ್ಲ ಅಂತ ಆಗ್ಬೇಕು. ಅದಕ್ಕೋಸ್ಕರ ನಾವು ಈಗ ಸದ್ಯದ ಪರಿಸ್ಥಿತಿಯಲ್ಲಿ 8,000 ನೀರನ್ನ ಬಿಡ್ತೇವೆ. 1 TMC ನೀರನ್ನ ಬಿಡಕ್ಕಾಗಲ್ಲ. ಯಾಕಂದ್ರೆ 1 TMC ಅಂದ್ರೆ 11,500 ಕ್ಯೂಸೆಕ್ಸ್ ನೀರು. 24 ಗಂಟೆ ಹೋದ್ರೆ 1 TMC ನೀರು. 24 ಗಂಟೆ 11,500 ಕ್ಯೂಸೆಕ್ಸ್ ನೀರು ಹರಿದ್ರೆ 1 TMC ನೀರಾಗ್ತದೆ. ಅಷ್ಟು ನಮ್ಮ ಹತ್ರ ನೀರಿಲ್ಲದೆ ಇರೋದ್ರಿಂದ ಅಷ್ಟು ನೀರನ್ನು ಬಿಡಕ್ಕಾಗಲ್ಲ. ಅದಕ್ಕೋಸ್ಕರ ಈಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ 8,000ವರೆಗೆ ನೀರನ್ನ ಬಿಡಬಹುದು. ಅಷ್ಟು 8,000 ಕ್ಯೂಸೆಕ್ಸ್ ನೀರನ್ನ ಬಿಡೋದು ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ. ಮಳೆ ಕಡಿಮೆ ಆದರೆ ಅಥವಾ ಹೆಚ್ಚಾದ್ರೆ ಹೆಚ್ಚಾಗಿ ನಾರ್ಮಲ್ ಆಗಿ ಎಷ್ಟು ನೀರು ಬಿಡಬೇಕು ಅದು ಬಿಡ್ತೀವಿ. ಮಳೆ ಕಡಿಮೆ ಆದರೆ ಕಡಿಮೆ ಮಾಡ್ತೀವಿ. ಸೊ ದಿಸ್ ಇಸ್ ದಿ ಡಿಸಿಷನ್ ಟೇಕನ್ ಟುಡೇ. ಎಲ್ಲರ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಒಟ್ಟಾರೆ ಅಭಿಪ್ರಾಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ LN ಸ್ವಾಮಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. LN ಸ್ವಾಮಿ, ಪದೇ ಪದೇ ತಮಿಳುನಾಡು ಖ್ಯಾತೆ ತೆಗಿತಾ ಇದೆ. ಈ ನಡುವೆ ಸರ್ವಪಕ್ಷಗಳ ಸಭೆಯನ್ನು ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ರು. ಅದೇ ರೀತಿಯಾಗಿ ಹಲವಾರು ತೀರ್ಮಾನಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಸಭೆಯಲ್ಲಿ ಏನೇನು ಚರ್ಚೆ ಆಯಿತು, ಅದೇ ರೀತಿಯಾಗಿ ಸರ್ಕಾರ ಏನು ತೀರ್ಮಾನ ತೆಗೆದುಕೊಂಡಿದೆ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ?
ಸಂತೋಷ್, ತಮಿಳುನಾಡಿಗೆ ಕಾವೇರಿ ನದಿ ನೀರು ಬಿಡುವ ವಿಚಾರವಾಗಿ ಇವತ್ತು ಸರ್ವಪಕ್ಷಗಳ ಸಭೆ ಸಿಎಂ ನೇತೃತ್ವದಲ್ಲಿ ನಡೆದಿರುವಂತದ್ದು. ಪ್ರಮುಖವಾಗಿ ಒಮ್ಮತದ ಅಭಿಪ್ರಾಯಕ್ಕೆ ಬರಲಾಗಿದೆ. ಅಂದ್ರೆ ನೀರು ಬಿಡದೆ ಕಾನೂನಾತ್ಮಕ ಹೋರಾಟ ಮಾಡೋದಕ್ಕೆ, ಅಂದ್ರೆ 1 TMC ನೀರನ್ನ ಬಿಡಬೇಕು ಅಂತ ಕಾವೇರಿ ನದಿ ನಿಯಂತ್ರಣ ಸಮಿತಿ ಆದೇಶ ಮಾಡಿತ್ತು. ಆ ಆದೇಶಕ್ಕೆ ಅನುಗುಣವಾಗಿ 1 TMC ನೀರು ಬಿಡದೆ 8,000 ಕ್ಯೂಸೆಕ್ಸ್ ಅನ್ನ ನೀರನ್ನು ಬಿಟ್ಟು ಮುಂದೆ ಕಾವೇರಿ ನದಿ ನಿಯಂತ್ರಣ ಪ್ರಾಧಿಕಾರದ ಮುಂದೆ ಅಪೀಲ್ ಹೋಗೋದಕ್ಕೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಈಗ ಸರ್ಕಾರ ಹಾಗೂ ವಿಪಕ್ಷಗಳ ನಾಯಕರು ಕೂಡ ಒಮ್ಮತವಾದಂತಹ ಒಂದು ಅಭಿಪ್ರಾಯಕ್ಕೆ ಬಂದಿರುವಂತದ್ದು. ಅಂದ್ರೆ ರಾಜ್ಯದ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಕೊಂಡು ವಾಸ್ತವಿಕತೆಯನ್ನ ಗಮನದಲ್ಲಿಟ್ಕೊಂಡು ರಾಜ್ಯದ ಅಂದ್ರೆ ನಮ್ಮ ರೈತರಿಗೆ ನೀರು ಎಷ್ಟು ಬೇಕಾಗುತ್ತೆ, ಮುಂಗಾರು ಬೆಳೆಗೆ ಎಷ್ಟು ನೀರು ಅವಶ್ಯಕತೆ ಇದೆ, ಮತ್ತೆ ಒಳ ಹರಿವು ಎಷ್ಟಿದೆ ಹಾಗೂ ಮಳೆಯ ಪ್ರಮಾಣ ಎಷ್ಟಿದೆ ಎಂಬ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿ ಹಾಗೂ ಕಾನೂನಿನ ತಜ್ಞರು ಕೂಡ ಇವತ್ತು ಸಭೆಗೆ ಹಾಜರಾಗಿದ್ರು. ಅವರ ಬಳಿ ಕೂಡ ಒಂದಿಷ್ಟು ಮಾಹಿತಿಗಳನ್ನ ಪಡ್ಕೊಂಡಿರುವಂತದ್ದು. ಅಂದ್ರೆ KRS ಏನು ಕಾವೇರಿ ನೀರು ಬಿಡಲಿದ್ದಕ್ಕೆ ಎಷ್ಟು ಒಳ ಹರಿವು ಇದೆ, ಯಾವ ಜಲಾಶಯಗಳಿಂದ ಒಳ ಹರಿವು ಬರುತ್ತೆ, ಕಬಿನಿ, ಹಾರಂಗಿ ಸೇರಿದಂತೆ 4 ಜಲಾಶಯಗಳಲ್ಲಿ ಎಷ್ಟು ನೀರು ಬರುತ್ತೆ, ಎಷ್ಟು ನೀರು ಸಂಗ್ರಹ ಆಗುತ್ತೆ ಎಂಬ ವಿಚಾರವನ್ನ ಒಂದು ಲೆಕ್ಕವನ್ನ ಸಂಪೂರ್ಣವಾದಂಥ ಮಾಹಿತಿಯನ್ನು ಅಧಿಕಾರಿಗಳಿಂದ ಸಿಎಂ ಸಿದ್ದರಾಮಯ್ಯನವರು ಪಡೆದಿರುವಂಥದ್ದು. ಜೊತೆಗೆ ಎಲ್ಲರ ಒಂದು ಅಭಿಪ್ರಾಯ ಕೂಡ ಪಡೆದಿರುವಂಥದ್ದು. ಅಂದರೆ ಕಾವೇರಿ ಹೋರಾಟದಲ್ಲಿ ಪಕ್ಷ ಭೇದ ಮರೆತು ಎಲ್ಲರೂ ಒಂದಾಗಬೇಕು ಎಂಬ ತೀರ್ಮಾನಕ್ಕೆ ಬರಲಾಗಿದೆ. ಹಾಗಾಗಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಹಾಗೂ 1 TMC ನೀರು ಬಿಡದೆ 8,000 ಕ್ಯೂಸೆಕ್ಸ್ ನೀರನ್ನು ಬಿಡೋದಕ್ಕೆ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರುವಂಥದ್ದು. ಅಂದರೆ ಇಲ್ಲಿವರೆಗೂ ಜುಲೈನಲ್ಲಿ 31.24 TMC ನೀರು ಬಿಡಬೇಕಿತ್ತು ಹಾಗೂ ಒಟ್ಟಾರೆಯಾಗಿ 40.43 TMC ನೀರು ಬಿಡಬೇಕಾಗಿದೆ. ಆದರೆ ಇಲ್ಲಿವರೆಗೂ 5 TMCಗೂ ಹೆಚ್ಚು ನೀರು ಬಿಡೋದಕ್ಕೆ ಸಾಧ್ಯ ಆಗಿದೆ. ಅಂದರೆ ಕಬಿನಿಗೆ ಒಳ ಹರಿವು ಹೆಚ್ಚಾಗ್ತಾ ಇರೋದ್ರಿಂದ ಅಲ್ಲಿ ಬರ್ತಿರೋ ನೀರನ್ನು ಡ್ಯಾಮ್ನ ಸೇಫ್ಟಿಗೋಸ್ಕರ ಬಿಳಿಗುಂಡ್ಲು ಜಲಾಶಯದ ಮೂಲಕ ತಮಿಳುನಾಡಿಗೆ ಹೋಗ್ತಾ ಇದೆ. ಹಾಗಾಗಿ ಇನ್ನು ಬಿಡುವಂಥ ಒಂದು ನೀರಿನಲ್ಲಿ ಅಂದರೆ ಕಾವೇರಿ ನೀರಿಗೆ ಸಂಬಂಧಪಟ್ಟಂತೆ ಏನು 8,000 ಕ್ಯೂಸೆಕ್ಸ್ ನೀರನ್ನ ಬಿಟ್ಟು ಪ್ರಾಧಿಕಾರದ ಮುಂದೆ ಹೋಗೋದಕ್ಕೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಇವತ್ತು ಪ್ರಮುಖವಾಗಿ ತೀರ್ಮಾನ ತೆಗೆದುಕೊಂಡಿರುವಂಥದ್ದು. ಅಂದರೆ ವಾಸ್ತವಿಕ ಅಂತ ಹೇಳಿದಾಗೆ ವಾಸ್ತವಿಕ ಪರಿಸ್ಥಿತಿ ಹಾಗೂ ರಾಜ್ಯದ ಹಿತದೃಷ್ಟಿಯಿಂದ ಗಮನದಲ್ಲಿ ಇಟ್ಟುಕೊಂಡು ಈ ರೀತಿಯಾದಂತಹ ಒಂದು ತೀರ್ಮಾನಕ್ಕೆ ಸರ್ಕಾರದ ನಾಯಕರು ಹಾಗೂ ವಿಪಕ್ಷಗಳ ನಾಯಕರು ಬಂದಿರುವಂಥದ್ದು. ಪ್ರಮುಖವಾಗಿ ಸಂತೋಷ್, ಈ ವಿಚಾರದಲ್ಲಿ ಸರ್ಕಾರ ಎಲ್ಲೋ ಒಂದು ರೀತಿ ಜಾಣ ನಡೆಯನ್ನು ಕೂಡ ಇಡ್ತಾ ಇದೆ. ಯಾಕೆಂದ್ರೆ ಕಾನೂನು ತಜ್ಞರು ಕೂಡ ಅಭಿಪ್ರಾಯ ಪಟ್ಟಿದ್ದಾರೆ. ನಾವು ನೀರು ಬಿಡಲಿಲ್ಲ ಅಂದ್ರೆ ಕೋರ್ಟ್ನ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ. ಹಾಗಾಗಿ ನೀರು ಬಿಟ್ಟು ಇರುವ ಒಂದು ವಸ್ತುಸ್ಥಿತಿಯನ್ನ ಕೋರ್ಟ್ ಮುಂದೆ ಹೋಗೋಣ, ಪ್ರಾಧಿಕಾರದ ಮುಂದೆ ಅಪೀಲನ್ನು ಸಲ್ಲಿಸೋಣ. ಎಲ್ಲ ಒಂದು ಒಳ ಹರಿವು ಸೇರಿದಂತೆ ಯಾವ ಜಲಾಶಯದಿಂದ ಎಷ್ಟೆಷ್ಟು ನೀರು ಸಂಗ್ರಹ ಆಗ್ತಾ ಇದೆ ಹಾಗೂ ಮಳೆ ಅಂದುಕೊಂಡಂತೆ ಇನ್ನೂ ಆಗಿಲ್ಲ. ಮಳೆ ಆದರೆ ಅವರು ಕೇಳಿದಷ್ಟು ನೀರು ಬಿಡ್ಬೋದು, ಆದರೆ ಮಳೆ ಆಗಲಿಲ್ಲ ಅಂದ್ರೆ ನೀರು ಬಿಡೋದಕ್ಕಾಗೋದೇ ಇಲ್ಲ ಎಂಬ ಒಮ್ಮತವಾದಂಥ ಒಂದು ಅಭಿಪ್ರಾಯವನ್ನ ಇವತ್ತು ಸರ್ವಪಕ್ಷಗಳ ಸಭೆಯಲ್ಲಿ ವಿಪಕ್ಷಗಳ ನಾಯಕರು ಹಾಗೂ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ DCM ಹಾಗೂ ಜಲಸಂಪನ್ಮೂಲ ಸಚಿವರಾದಂತಹ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ ಕಾವೇರಿ ಪ್ರಾಧಿಕಾರಕ್ಕೆ, ನದಿ ನೀರು ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನು ಸಲ್ಲಿಸೋದ್ರ ಮೂಲಕ ಮುಂದಿನ ಕಾನೂನಿನ ಹೋರಾಟಕ್ಕೆ ನಿರ್ಧಾರಕ್ಕೆ ಬಂದಿರುವಂತದ್ದು. ಅಂದ್ರೆ ಒಂದ್ ಕಡೆ ಜಾಣ ನಡೆ, ಅಂದ್ರೆ ಸರ್ಕಾರ ನೀರು ಬಿಟ್ಟು ಅಂದ್ರೆ 1 TMC ಏನು ಕಾವೇರಿ ನದಿ ನಿರ್ವಹಣಾ ಸಮಿತಿ ಆದೇಶ ಮಾಡಿದೆ, 1 TMC ನೀರು ಬಿಡಬೇಕು ಎಂಬ ಆದೇಶಕ್ಕೆ ಸಂಬಂಧಪಟ್ಟಂತೆ ಅಷ್ಟು ನೀರು ನಮ್ಮಲ್ಲಿಲ್ಲ. ಹಾಗಾಗಿ 8,000 ಕ್ಯೂಸೆಕ್ಸ್ ಅನ್ನ ನೀರನ್ನು ಬಿಟ್ಟು ಮುಂದೆ ಕಾನೂನಾತ್ಮಕ ಹೋರಾಟ ಮಾಡೋದಕ್ಕೆ ಇವತ್ತಿನ ಪ್ರಮುಖ ಸಭೆಯಲ್ಲಿ, ಇವತ್ತಿನ ಸರ್ವಪಕ್ಷಗಳ ಸಭೆಯಲ್ಲಿ ತೀರ್ಮಾನಕ್ಕೆ ಬಂದಿರುವಂತದ್ದು. ಸಂತೋಷ್, ಈಗ ಎಲ್.ಎನ್. ಸ್ವಾಮಿ, ನಾವು ನೋಡ್ತಾ ಇದ್ವಿ ಕಾನೂನಾತ್ಮಕ ಹೋರಾಟ ಈ ಹಿಂದಿನಿಂದಲೂ ನಾವು ಮಾಡ್ತಾ ಬರ್ತಾ ಇದ್ವಿ. ಮತ್ತೊಂದೆಡೆಯಲ್ಲಿ ಸರ್ಕಾರ ಕೂಡ ಒತ್ತಡ ಹೇರುವಂತಹ ಒಂದು ಪ್ರಯತ್ನವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದೆ. ಇದನ್ನು ಹೊರತುಪಡಿಸಿ ನಾವು ಮತ್ತೊಂದು ಕಡೆ ನೋಡಿದಾಗ ರೈತರು ಕೂಡ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಕಳೆದ 2-3 ತಿಂಗಳ ಹಿಂದೆ ನಾವು ಹೋರಾಟವನ್ನು ನೋಡಿದ್ದೀವಿ. ಇದೀಗ ಮತ್ತೆ ಏನಾದರೂ ರೈತರು ಹೋರಾಟವನ್ನು ಮಾಡಿ, ಯಾಕಂದರೆ ನಾಲೆಗೆ ನೀರು ಹರಿಸಿದ್ದಾರೆ, ಆದರೆ ಯಾರೊಬ್ಬರು ಕೂಡ ಕೃಷಿಗೆ ಬಳಕೆ ಮಾಡ್ಕೊಳ್ಳೋ ಹಾಗಿಲ್ಲ, ಬರೀ ಕುಡಿಯೋದಕ್ಕೆ ಮಾತ್ರ ಆ ನೀರನ್ನು ಬಳಕೆ ಮಾಡ್ಕೊಳ್ಬೇಕು ಅಂತ ನಿರ್ದೇಶನವನ್ನು ಕೊಡಲಾಗಿತ್ತು. ಹೀಗಾಗಿ ನೀರು ಬಿಡೋದಕ್ಕೇನಾದರೂ ಒಂದು ವೇಳೆ ಮುಂದಾದರೂ ಕೂಡ ಹೋರಾಟವನ್ನು ಕೂಡ ಎದುರಿಸಬೇಕಾಗತ್ತಾ ಅಂತ?
ಖಂಡಿತ ಸಂತೋಷ್. ಈಗಾಗಲೇ ರಾಜ್ಯದಲ್ಲಿ ಬರಗಾಲ ಘೋಷಣೆ ಆಗಿದೆ. ಅಂದ್ರೆ ಕಳೆದ ವರ್ಷ ಅಂದುಕೊಂಡಷ್ಟು ಮಳೆ ಆಗಿಲ್ಲ, ಹಾಗಾಗಿ ಬರಗಾಲವನ್ನ ರಾಜ್ಯ ಸರ್ಕಾರ ಘೋಷಣೆ ಕೂಡ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಇರುವಂತಹ ನೀರನ್ನ, ಅಂದ್ರೆ ಈಗ ಕಾವೇರಿಯಲ್ಲಿ ಇರುವಂತಹ ನೀರನ್ನ ಮುಂದಿನ ದಿನಗಳಲ್ಲಿ ಎಷ್ಟು ದಿನಕ್ಕೆ ಉಪಯೋಗಕ್ಕೆ ಬರುತ್ತೆ, ಅಂದ್ರೆ ವ್ಯವಸಾಯಕ್ಕೆ ಆಗುತ್ತಾ ಅಥವಾ ಕುಡಿಯೋ ನೀರಿನ ಉಪಯೋಗಕ್ಕೆ ಮಾಡಬೇಕಂತ ಎಲ್ಲ ಒಂದು ರೀತಿಯ ಮಾಹಿತಿಗಳನ್ನ ಈಗಾಗಲೇ ಸರ್ಕಾರ ತೆಗೆದುಕೊಂಡಿರುವಂತದ್ದು. ಹಾಗಾಗಿ ಈಗ ಒಳಹರಿವಿನ ಮೇಲೆ, ಅಂದ್ರೆ ಮಳೆಯ ಆಧಾರದ ಮೇಲೆ ನೀರನ್ನ ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋ ನಿರ್ಧಾರ ಕೂಡ ಬಂದಿರೋದಂಥದ್ದು. ಅಂದ್ರೆ ನೀವು ಹೇಳಿದಾಗೆ ಈಗಾಗಲೇ ಸಾಕಷ್ಟು, ಅಂದ್ರೆ ಆದೇಶ ಬಂದ ತಕ್ಷಣ 1 TMC ನೀರು ಬಿಡಬೇಕು ಎಂಬ ಆದೇಶ ಬಂದಿದ ತಕ್ಷಣ ಅಲ್ಲಿ ಕಾವೇರಿ ಕಣಿವೆ ಭಾಗದ ರೈತರು ಸಾಕಷ್ಟು ಈಗಾಗಲೇ ಹೋರಾಟಕ್ಕೂ ಕೂಡ ಇಳಿದಿರೋದು. ಹಾಗಾಗಿ ರೈತರನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ನಾವು ಮುಂದಿನ ಕ್ರಮ ಕೈಗೊಳ್ತೇವೆ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅನ್ನೋದು ಕೂಡ ಸರ್ಕಾರ ಎಲ್ಲೋ ಒಂದು ರೀತಿ ಆ ರೈತರ ಪರವಾಗಿ ನಿಂತಿರೋಂಥದ್ದು. ಅಂದ್ರೆ ನಮಗೆ ನೀರು ಬಳಕೆ ಆಗದಷ್ಟು ನೀರಿಲ್ಲ ಅಂದ್ರೆ ತಮಿಳುನಾಡಿಗೆ ಯಾವ ರೀತಿ ಕೊಡಬೇಕಾಗುತ್ತೆ? ಈಗಾಗಲೇ ಬರಗಾಲದಲ್ಲೂ ಕೂಡ 2.5 TMC ನೀರು ಬಿಡಬೇಕು ಅಂತ ತಮಿಳುನಾಡು ಮತ್ತೆ ಆ ಒಂದು ವಾದವನ್ನ ಮಾಡಿತ್ತು, ಅದು ಪುರಸ್ಕಾರ ಕೂಡ ಆಗಿತ್ತು. ಹಾಗಾಗಿ ಒಂದು ಕಡೆ ಬರಗಾಲ ಇದ್ರೂ ಕೂಡ 2.5 TMC ನೀರು ಬಿಡಬೇಕು ಅಂತ ಕೇಳಿದ್ರು, ಮತ್ತೆ ಈಗ 1 TMC ನೀರು ಬಿಡಬೇಕು ಎಂಬ ಆದೇಶ ಕೂಡ ಆಗಿದೆ. ಹಾಗಾಗಿ ಎಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡಿರುವಂತಹ ಸರ್ಕಾರ ನಾವು ರೈತರ ಪರ ಇದ್ದೇವೆ, ರಾಜ್ಯದ ಪರ ಇದ್ದೇವೆ. ಹಾಗಾಗಿ ಸರ್ವಪಕ್ಷಗಳ ಒಂದು ಸಭೆಯನ್ನು ಕರೆದಿದ್ವು. ಈ ಸಭೆಯಲ್ಲೂ ಕೂಡ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಸೇರಿದಂತೆ ಮಾಜಿ ಸಿಎಂ ಆದಂಥ ಸದಾನಂದ ಗೌಡರು ಹಾಗೂ JDSನ ಶಾಸಕರಾದಂಥ GT ದೇವೇಗೌಡರು ಸೇರಿದಂತೆ ಹಲವು ಶಾಸಕರು ಕೂಡ ಎಲ್ಲರೂ ಒಂದೇ ಒಮ್ಮತವಾದ ನಿರ್ಧಾರಕ್ಕೆ ಬಂದಿರುವಂಥದ್ದು. ಅಂದ್ರೆ ನೀರನ್ನು ಬಿಡೋದು ಬೇಡ, ಕೇಳಿದಷ್ಟು ನೀರನ್ನು ಬಿಡೋದಕ್ಕೆ ನಮ್ಮಲ್ಲಿ ಬಳಿ ನೀರಿಲ್ಲ. ಹಾಗಾಗಿ ಮುಂದೆ ಪ್ರಾಧಿಕಾರದ ಮುಂದೆ ಒಂದು ಕಾನೂನಾತ್ಮಕ ಹೋರಾಟಕ್ಕೆ ಹೋಗೋಣ. ಅಲ್ಲಿವರೆಗೂ 8,000 ಕ್ಯೂಸೆಕ್ಸ್ ಅನ್ನ ನೀರನ್ನು ಬಿಟ್ಟು ಇರುವ ಒಂದು ದಾಖಲೆಗಳನ್ನ, ದತ್ತಾಂಶವನ್ನ, ವಾಸ್ತವಿಕ ಸ್ಥಿತಿಯನ್ನ ಕೋರ್ಟ್ ಮುಂದೆ ಪ್ರಾಧಿಕಾರದ ಮುಂದೆ ಇಟ್ಟು ಹೋರಾಟ ಮಾಡೋಣ ಎಂಬ ನಿರ್ಧಾರಕ್ಕೆ ಬಂದಿರುವಂತದ್ದು. ಎಲ್ಲೋ ಒಂದು ರೀತಿ ಸರ್ಕಾರ ಕೂಡ ಈ ರೀತಿ ತೀರ್ಮಾನ ತೆಗೆದುಕೊಂಡಿರೋದು ಹಾಗೂ ಕಾನೂನಾತ್ಮಕ ಹೋರಾಟಕ್ಕೂ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಆ ತೀರ್ಮಾನ ತೆಗೆದುಕೊಂಡಿರುವಂತದ್ದು. ಸಂತೋಷ್, ಧನ್ಯವಾದಗಳು LN ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.